ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು ಇಬ್ಬರು ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. ಇದರ ಜೊತೆಗೆ ಹಲವಾರು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡದ ಎಕ್ಸ್ಪರ್ಟ್ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಸಮನ್ಯು 598 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಈಗ ನೀವು ನೋಡ್ತಾ ಇದ್ದೀರಾ, ಸಮನ್ಯು ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಇಬ್ಬರೂ ಕೂಡ 598 ಅಂಕಗಳನ್ನು ಪಡೆದಿದ್ದಾರೆ. ಇಡೀ ಕಾಲೇಜು ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದೆ. ದ್ವಿತೀಯ ಪಿಯುಸಿ ಫಲಿತಾಂಶ ಈ ಬಾರಿ ದಾಖಲೆ ಬರೆದಿದೆ. 86% ಫಲಿತಾಂಶ ಬಂದಿದೆ. 598 ಅಂಕ ಸಮನ್ಯು ಮತ್ತು ಆತನ ಸ್ನೇಹಿತ ಪಡೆದಿದ್ದಾರೆ. ಇನ್ನೊಂದು ರಾಜ್ಯದಲ್ಲಿ ಸೈನ್ಸ್ ಟಾಪರ್ಗಳಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ 598 ಅಂಕಗಳು 600ಕ್ಕೆ ಸಮನ್ಯು ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸಮನ್ಯು, ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಮತ್ತು ಹೇಗೆ ಅನ್ನಿಸ್ತಾ ಇದೆ ರ್ಯಾಂಕ್ ಬಂದಿದೆ? ಖುಷಿ ಆಗ್ತಿದೆ. ಸಮಥಿಂಗ್ ವರ್ತ್ ಇಟ್. 598 ಈಸ್ ವೆರಿ ಗುಡ್ ಫಾರ್ ಮೀ. ಐ ಆಮ್ ವೆರಿ ಹ್ಯಾಪಿ. ಹೇಗಿತ್ತು ನಿಮ್ಮ ಸ್ಟಡಿ ಟೈಮಲ್ಲಿ? ಸ್ಟಡಿ ಡೈಲಿ ಸ್ಟಡಿ ಮಾಡ್ತಿದ್ದೆ. ಐ ವಾಸ್ ಪುಷಿಂಗ್ ಮೈ ಸೆಲ್ಫ್. ಆಗದಿದ್ದರೂ ಸ್ವಲ್ಪ ಆದರೂ ಸ್ಟಡಿ ಮಾಡ್ತಿದ್ದೆ. 1 ಅವರ್ ಆದರೆ 1 ಅವರ್. ಆ್ಯಂಡ್ ಎಕ್ಸ್ಪರ್ಟ್ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದೆ. ಅವರ ಎಕ್ಸಾಮ್ ಪ್ರೊಸೆಸ್ ಇಟ್ ವಾಸ್ ವೆರಿ ಎಫಿಷಿಯೆಂಟ್. ನಮಗೆ ಅಷ್ಟು ಟೈಮ್ ವೇಸ್ಟ್ ಎಲ್ಲ ಆಗ್ತಿರ್ಲಿಲ್ಲ. ಈ ರ್ಯಾಂಕ್ನ ಹಿಂದೆ ಅಂದರೆ ಎಕ್ಸ್ಪರ್ಟ್ ಟೈಮ್ ಟೇಬಲ್ ಮತ್ತು ನಿಮ್ಮ ಟೈಮ್ ಟೇಬಲ್ ಹೇಗೆ, ಅದು ಯಾವುದು ಮ್ಯಾಚ್? ಎಕ್ಸ್ಪರ್ಟ್ ಟೈಮ್ ಟೇಬಲ್ ವಾಸ್ ವೇ ಬೆಟರ್ ದೆನ್ ಮೈ ಟೈಮ್ ಟೇಬಲ್. ಅವರದೊಂದು ಪ್ರಾಸೆಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಇಟ್ ಈಸ್ ವೆರಿ ಗುಡ್. 70% ಯು ವಿಲ್ ಬಿ ಅಹೆಡ್. ಲೆಕ್ಚರರ್ಸ್ ಇರ್ಬೋದು ಅಥವಾ ಸ್ಕೂಲ್ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವ ರೀತಿ ಸಪೋರ್ಟ್? ಲೆಕ್ಚರರ್ಸ್ ಡೈಲಿ ಹೇಳ್ತಿದ್ರು, ಏನೇ ಡೌಟ್ ಇದ್ದರೂ ನೀವು ಬಂದು ನಮ್ಮ ಹತ್ರ ಕೇಳಬೇಕು. ಯು ಹ್ಯಾವ್ ಕಮ್ ಹಿಯರ್ ಟು ಸ್ಟಡಿ. ನಿಮ್ಮ ಡೌಟ್ಸ್ ಇರಲೇಬಾರ್ದು. ಹಾಗೆ ಆಫ್ಟರ್ ಎವ್ರಿ ಎಕ್ಸಾಮ್ ಯು ಯೂಸ್ ಟು ಹ್ಯಾವ್ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಸ್. ನಮ್ಮ ಡೌಟ್ಸ್ಗೆ ಡೆಡಿಕೇಟ್ ಆಗಿತ್ತು 1 ಅವರ್. ಹಾಗೆ ಸೈನ್ಸ್ ಟಾಪರ್ ಅನ್ನುವಂಥದ್ದು ಎಲ್ಲರ ಒಂದು ಕನಸಾಗಿರುತ್ತೆ. ಫ್ಯೂಚರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿತರೆ ಈ ರೀತಿ ರ್ಯಾಂಕ್ ಬರ್ಬೋದಂತ? ತುಂಬ ಸ್ಟ್ರೆಸ್ ಔಟ್, ಬರ್ನ್ಔಟ್ ಆಗಬಾರ್ದು. ಹೇಳೋದಾದರೆ ಡೈಲಿ ಕನ್ಸಿಸ್ಟೆಂಟ್ ಇರಬೇಕು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಮಾತಾಡಬೇಕು. ತುಂಬ ನಿಮ್ಮನ್ನು ಐಸೋಲೇಟ್ ಮಾಡಬಾರ್ದು. ಯು ನೀಡ್ ಟು ಟಾಕ್ ಟು ಯುವರ್ ಫ್ರೆಂಡ್ಸ್, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ಏನೇ ತೊಂದರೆ ಇದ್ದರೂ ಸಹ ಮಾತಾಡ್ಬೋದು. ಆ್ಯಂಡ್ ಆಫ್ಟರ್ ಯು ಸ್ಪೀಕ್ ಟು ಯುವರ್ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಸ್ಟಡಿ ಬೆಟರ್. ಯು ವಿಲ್ ಗೆಟ್ ನ್ಯೂ ಐಡಿಯಾಸ್. ಫ್ಯೂಚರಲ್ಲಿ ಏನು ಮಾಡಬೇಕಂತಿದೆ? ಐ ವಾಂಟ್ ಟು ಬಿಕಮ್ ಎ ಗುಡ್ ಡಾಕ್ಟರ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಇದಿಷ್ಟು ವಿದ್ಯಾರ್ಥಿಗಳ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅವನು ಸ್ಟೇಟ್ ಬೋರ್ಡಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾನೆ. ರಿಸಲ್ಟ್ ಅವನಿಗೆ ಅದೇ ಇಷ್ಟು ಬರ್ಬೋದು ಅಂತ ನಿರೀಕ್ಷೆ ಇತ್ತು, ಹಾಗೆ ಅಚೀವ್ ಮಾಡಿದ್ದಾನೆ. ಮನೆಯಲ್ಲಿ ಅಂದರೆ ಈಗ 2 ವರ್ಷ ನಮ್ಮನ್ನು ಪೇರೆಂಟ್ಸನ್ನು ಬಿಟ್ಟು ಅವನು ಮಂಗಳೂರಿಗೆ ಬಂದಿದ್ದಾನೆ. ಹಾಗೆ ಅವನದೇ ಒಂದು ಟೈಮ್ ಟೇಬಲ್ ಇತ್ತು, ಅವನದೇ ಹಾರ್ಡ್ ವರ್ಕ್ ಇತ್ತು. ಫುಲ್ ಫೋಕಸ್ ಮಾಡಿ ಓದ್ತಾ ಇದ್ದ. ಹಾಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದು, ಕೇರಿಂಗ್ ಇದ್ದರು. ಟ್ಯೂಷನಿಂದ ಹೇಳೋದಾದರೆ ಅದೇ ನಾವು ಇಲ್ಲಿಗೆ ಒಮ್ಮೆ ಸೇರಿಸಿದರೆ ಮತ್ತೆ ಫುಲ್ ಅವರೇ ಅದನ್ನು ಬ್ಯುಸಿ ಶೆಡ್ಯೂಲ್ ಆಗಿ ಇಡ್ತಾರೆ. ಹಾಗೆ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಅವರಿಗೆ ಫೋಕಸ್ಡ್ ಇರಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ. ಏನು ಪುಷ್ ಮಾಡೋ ಅಗತ್ಯ ಇಲ್ಲ, ನಾವು ಪೇರೆಂಟ್ಸ್ ಪ್ರೆಷರ್ ಹಾಕುವ ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಸೈನ್ಸ್ ಅವನಿಗೆ ಸಣ್ಣದಿಂದಲೇ ತುಂಬ ಎಂಜಾಯ್ ಮಾಡ್ತಾ ಇದ್ದ ಸ್ಟಡೀಸನ್ನು, ಎಕ್ಸಾಮ್ಸನ್ನು. ಹಾಗೆ ಏನೋ ಒಂದು ದೊಡ್ಡ ಬರ್ಡನ್ ಅಂತ ತೆಗಿತಾ ಇರಲಿಲ್ಲ. ಯಾವಾಗಲೂ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅಂತಲೇ ಓದ್ತಾ ಇದ್ದ. ಹಾಗೆ ಸೈನ್ಸ್. ಇನ್ನು ಜಯನಗರ RV ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು ವಿಜ್ಞಾನ ವಿಭಾಗದಲ್ಲಿ ಒಂದೇ ಕಾಲೇಜಿನ 3 ಜನ ವಿದ್ಯಾರ್ಥಿನಿಯರು 597 ಅಂಕ ಪಡೆದಿದ್ದಾರೆ. ಅಭಿಜ್ಞಾ ಭಟ್, ನಿಹಾರಿಕಾ ಮತ್ತು ಪ್ರಿಯಾ ಅಂಗೇರಿ 597 ಅಂಕಗಳನ್ನು ಪಡೆದಿದ್ದಾರೆ. ಎಸ್, ಲೈವ್ ನಲ್ಲಿ ನಮ್ಮ ಜೊತೆ 3 ಜನ ವಿದ್ಯಾರ್ಥಿನಿಯರಿದ್ದಾರೆ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಮ ಹೆಸರೇನು? ಈಗ ಮೈಕ್ ಯಾರು ಹಿಡ್ಕೊಂಡಿದ್ದೀರಾ? ನಿಮ್ಮ ಹೆಸರೇನು? ನಿಹಾರಿಕಾ, ಕಂಗ್ರ್ಯಾಚುಲೇಷನ್ಸ್. ಓಕೆ, 3 ಜನಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಅನಿಸ್ತಾ ಇದೆ? Very, very happy. Really happy that I won. Same here. Just grateful for everything. ಸಂತೋಷ ಆಗ್ತಾ ಇದೆ. We are all very happy. ಮೈಕ್ ಮುಂದೆ ಇದೆ ಅಂತ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಾಗಿಲ್ಲ. ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಯಾಕೆಂದರೆ ದಿಸ್ ಈಸ್ ಯೋರ್ ಡೇ. ಇದು ನಿಮ್ಮ ದಿನ. 597 ಅಂಕ ಅಂತ ಹೇಳಿದ್ರೆ ಏನು ದೊಡ್ಡ, ಐ ಮೀನ್ ಎಷ್ಟು ಸಾಧನೆ ಮಾಡಿರಬೇಕು. ಇಡೀ ರಾತ್ರಿ ಕೂತ್ಕೊಂಡು ಸಬ್ಜೆಕ್ಟ್ಗಳನ್ನ ಓದಿರಬೇಕು. ಎಷ್ಟು ಸಲ ನಿದ್ದೆಗೆಟ್ಟಿರ್ತೀರಾ. ಎಲ್ಲದಕ್ಕೂ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇದೆ. ಹೆಂಗೆ ಅನ್ನಿಸ್ತಾ ಇದೆ? ಆ ದಿನಗಳು ನೆನಪಾಗ್ತಾ ಇದೆಯಾ? ಪ್ರಿಪರೇಷನ್ ದಿನಗಳು ನೆನಪಾಗ್ತಾ ಇದೆಯಾ?
ಎಲ್ಲ ಸಪೋರ್ಟು ನಮ್ಮ ಫ್ಯಾಮಿಲಿದು ನಮ್ಮ ಕಾಲೇಜ್ ಒಂಚೂರು ಮೈಕ್ ಹತ್ರ ಇಟ್ಕೋಬಹುದಾ ಪ್ರಿಯಾ? ಸಪೋರ್ಟು ಇವಾಗ ಕಾಣ್ತಾ ಇದೆ. ಕೇಳಿಸ್ತಾ ಇದೆ ಇವಾಗ? ಹಾಂ, ಗೋ ಅಹೆಡ್. ಎಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟು, ನಮ್ಮ ಕಾಲೇಜ್ ಸಪೋರ್ಟು, ಟೀಚರ್ಸು ಅವರೆಲ್ಲ ನಮ್ಮ ಹಾರ್ಡ್ ವರ್ಕಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ಪಾರ್ಟ್ ಆಫ್ ಅವರ್ ಜರ್ನಿ ಆ್ಯಂಡ್ ನಾವು ಇಷ್ಟು ದೂರ ಬಂದಿದ್ದಕ್ಕೆ ಅವ್ರಿಗೂ ತುಂಬ ಥ್ಯಾಂಕ್ಸು. ಅವರೆಲ್ಲ ಈ ರೂಮಲ್ಲಿ ನಮ್ಮ ಜೊತೆ ಇದ್ದಾರೆ ಇವಾಗ. ಸೊ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಎಸ್, ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ, ರಾತ್ರಿ ಎಲ್ಲ ಓದಿದ್ದಕ್ಕೆ ಇವಾಗ ಕಾಣ್ತಾ ಇದೆ ಮಾರ್ಕ್ಸ್ ಅಲ್ಲಿ. ನಿಹಾರಿಕಾ, ಈಗಂತೂ ಬಿಟ್ರೆ 3 ಜನ ಹೋಗಿ ಒಂದು ಕಡೆ ನಿಂತು ಡ್ಯಾನ್ಸ್ ಮಾಡ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೊಸದಲ್ಲಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಜೊತೆಗೆ, ನಮ್ಮ ಹಾಡುವ ಜೊತೆಗೆ ನಮ್ಮ ಪೇರೆಂಟ್ಸ್, ಟೀಚರ್ಸ್, ನನ್ನ ಫ್ರೆಂಡ್ಸ್ ಕೂಡ, ಟು ಬಿ ಆನೆಸ್ಟ್ ಅವರೆಲ್ಲರ ಹಾಡು ಕೂಡ ನಮ್ಮ ಖುಷಿಯಿಂದ ಅವ್ರ ಖುಷಿ ನೋಡಿ ವಿ ಆರ್ ವೆರಿ ಹ್ಯಾಪಿ ಅಂತ. ಸೊ ಪ್ರಿಪರೇಷನ್ ಮತ್ತೆ ಬಂದಿರೋ ಅಂಕಗಳು ಸ್ಯಾಟಿಸ್ಫೈಡ್ ಇದೆಯಾ? ಇನ್ನು 3 ಅಂಕ, ಜಸ್ಟ್ 3 ನಂಬರ್ಸ್ 600ಗೆ. ರೈಟ್, ವಾಪಸ್ ಬರ್ತೀನಿ. ನಾನು ನಿಮ್ಮ ಜೊತೆ ಮಾತಾಡಿಸ್ತೀನಿ. ಅಭಿಜ್ಞಾ ಮಾತಾಡ್ತೀನಿ, ವಾಪಸ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. 3 ಜನ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಅಭಿಜ್ಞಾ ಭಟ್ ನಮ್ಮ ಜೊತೆ ಇದ್ದಾರೆ, ನಿಹಾರಿಕಾ ಮತ್ತು ಪ್ರಿಯಾ ಅಂಗೇರಿ. 3 ಜನ 597 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. 3 ಜನ ವಿದ್ಯಾರ್ಥಿಗಳ ಸಂಭ್ರಮ ನಾವು ನೋಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.